ಹಗುರಾಗ್ಲಿ ಅನ್ನೋದಕ್ಕೆ ನಾವು ನಮ್ಮ ಉದ್ದೇಶ ಬೇರೆ ಏನಿಲ್ಲ. ಯಾಕಂದ್ರೆ ಉತ್ತರ ಕರ್ನಾಟಕದ ಬಹಳಷ್ಟು ತುರ್ತಕ್ಕೆ ಒಳಪಟ್ಟೆ. ಹಂಗಂತೇಳಿ ಬೇರೆನ ನಮಗೆ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ಗಿಲ್ ಮತ್ತ ಅಕ್ಟೋಬರ್ ಬಂದ್ 4 ತಿಂಗಳ ನೀರು ಕೊಡಕತ್ಯಾರ. ಅದು ಕ್ಯಾನಲ್ ಮಾಡ್ಯಾರ, ಒಂದು ಸುದ್ದಿಲ್ಲ, ಒಂದ್ ಕೆರೆನೂ ತುಂಬಂಗಿಲ್ಲ. ಈ ಯೋಜನೆ ಚಲವಾಗಿ 30 ವರ್ಷ ಆದ್ರೂ, UTP ಯೋಜನೆ 30 ವರ್ಷ ಆದ್ರೂ ಮುಗಿದಿಲ್ಲ. ನಮ್ಮ ರೈತರು 30 ವರ್ಷದಿಂದ ಭೂಮಿ ವರ್ಷ 4ರಿಂದ 5 ಮಂದಿ CM ಬದಲಾವಣೆ ಆದ್ರೂ, ಮಿನಿಸ್ಟರ್ ಬದಲಾವಣೆ ಆದ್ರೂ ನಮ್ಮ ರೈತರಿಗೆ ಯಾರಿಗೆ UTP ಭೂಮಿ ಹೋದರಿಗೆ ದುಡ್ಡು ಸಿಕ್ಕಿಲ್ಲ. ಬಹಳಷ್ಟು ಚೆನ್ನಾಗಿ ಅದು ಒಂದ್ ಕಡೆ ಆದ್ರೆ ಸಂಘಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಎತ್ತಕ್ಕಾಗಿ ಹೋರಾಟ ಎಲ್ಲಿಯವರೆಗೆ ನಾವು ಒಂದು ಇವತ್ತಿನ ವಿಷಯ ಇಷ್ಟ. ಹಾವೇರಿ ಜಿಲ್ಲೆಯ ಎಲ್ಲ ಶಾಸಕರ ಮನೆ ಮುಂದೆ ಒಂದು ದಿನದ ಧರಣಿ ಮಾಡುವ ಮುಖಾಂತರ ಬೇಡ್ತಿ ವರದಾ ನದಿ ಜೋಡಣೆ ಮಾಡಿ ನಮಗೆ ನೀರಾವರಿ ಮಾಡೋಕೆ ಅನುಕೂಲ ಮಾಡಿಕೊಡ್ರಿ ಅಂತ ಒಂದೇ ಒಂದು ಅಜೆಂಡಾ ಇಟ್ಕೊಂಡು ಇವತ್ತೆಲ್ಲ ಶಾಸಕರ ಮನೆ ಮುಂದೆ, ಜಿಲ್ಲೆಯ ಎಲ್ಲ ಶಾಸಕರ ಮನೆ ಮುಂದೆ ಆ ತಾಲೂಕಾ ರೈತರು ಅಲ್ಲೆಲ್ಲಿ ಪ್ರತಿಭಟನೆ ಮಾಡೋಕೆ ಹಚ್ಚವಿ, ಧರಣಿ ಮಾಡೋಕೆ ಹಚ್ಚವಿ. ನಮ್ದು ಇಷ್ಟೇ. ನಾವು ಇದು 20 ವರ್ಷದ ಪ್ರೋಗ್ರಾಮ್. ಅಲ್ಲಿಂದನೂ ಯಾವ ಕೆಲಸನೂ ಆಗಿಲ್ಲ. 20 ವರ್ಷದಿಂದ ನಾಮಕಾವಸ್ತಿ ಹಂಗೆ ನಿಂತದ. ಈಗ ನಮ್ಮ ವಿಚಾರ ಇಷ್ಟ. ನಾವು ಡಿಸೆಂಬರ್ನಾಗ 12 ದಿವಸ ಮಕ್ಕಂದಾಗ DC ಕಚೇರಿ ಮುಂದೆ ಮಕ್ಕಂದ ಹೋರಾಟ ಮಾಡಿದಾಗ ನಮ್ಮೆಲ್ಲ ಶಾಸಕರು ಬೆಳಗಾವಿ ಅಧಿವೇಶನದ ಮಾತಾಡ್ರ ಅದು ಭಾಳ ಅವಶ್ಯಕತೆ ಐತಿ, ನೀರಾವರಿ ಇದು ನಮ್ಮ ಜಿಲ್ಲೆಗೆ ಬೇಕು ಅಂತೇಳಿ. ಅದು ಅಲ್ಲಿಗೆ ನಿಂದಿರಬಾರ್ದು, ಹೇಳಿಕೆಗೆ ಸೀಮಿತ ಆಗಬಾರ್ದು. ಈಗ ನಡೆಯುವಂತಹ ಅಧಿವೇಶನದೊಳಗೆ ನೀವು ಇದನ್ನು ರಾಜ್ಯ ಸರ್ಕಾರದಿಂದ ತೀರ್ಮಾನ ಮಾಡಿ ಕೇಂದ್ರ ಸರ್ಕಾರಕ್ಕೆ ಹೊತ್ತು ಹಾಕ್ರಿ. ಮುಂದೆ ಕೇಂದ್ರ ಸರ್ಕಾರದವ್ರನ್ನ ಬೆನ್ನತ್ತಿ ನಾವು ನೀವು ಕೂಡಿ ಆ ಯೋಜನೆಯನ್ನು ಜಾರಿ ತರಕ್ಕೆ ಪ್ರಯತ್ನ ಮಾಡೋಣ ಅಂತ. ನಾವು ಮಾತ್ರ ಈ ನೀರಿಗಾಗಿ ಈಗ ಧ್ವನಿ ಎತ್ತೇವಿ. ಈ ಧ್ವನಿ ನೀರು ಬಿರೋ ಮಠನೂ ಬಂದಾಗಲ್ಲ. ನಾವು ನಮ್ಮ ಹೋರಾಟದ ರೂಪುರೇಷೆಗಳನ್ನು ಬದಲಿ ಮಾಡ್ಕೊಂತ ಬರ್ತೇವೆ. ಇವತ್ತ ನಿಮ್ಮ ಮನೆಗೆ ಬಂದು ಶಾಂತ ರೀತಿಯಿಂದ ಮನವಿ ಕೊಟ್ಟವಿ. ನಾಳೆ ನೀವೆಲ್ಲರೂ ನಮ್ಮ ಕ್ಷೇತ್ರಕ್ಕೆ ತಮ್ಮ ಕ್ಷೇತ್ರಕ್ಕೆ ನಮ್ಮ ಊರಿಗೆ ಬರ್ಬೇಕಾದ್ರೆ ಎಲ್ಲ ಊರಾಗೂ ಎಲ್ಲ ರೈತರು ಬಸ್ ಸ್ಟ್ಯಾಂಡ್ನಾಗ ನಿಂತ್ಕೊಂಡು ಮೊದಲು ಪ್ರಶ್ನೆ ಕೇಳೋದ ಇದನ್ನು, ಬೇಡ್ತಿ ವರದಾ ನದಿ ಜೋಡಣೆ ಮಾಡೇ ನಮ್ಮ ಊರಿಗೆ ಬಾ ಅಂತೇಳಿ. ದಯಮಾಡಿ ಅಲ್ಲಿಗೆ ಹೆಚ್ಚಿಗೆಬೇಡ್ರಿ. ನೀವೆಲ್ಲ ಜಿಲ್ಲೆಯ ಶಾಸಕರು ನಮ್ಮರದಿರಿ, ನೀವು ಆರಿಸಿ ಕಳಿಸೇವಿ. ನೀವು ಇದನ್ನು ರಾಜ್ಯ ಸರ್ಕಾರದಿಂದ ಅನುಮೋದನೆ ಕೊಡಿಸಿ ಅಲ್ಲಿ ಕಳಿಸ್ರಿ. ಇಲ್ಲ ಅಂದ್ರೆ ಮುಂದಿನ ದಿನಮಾನದಾಗ ನಮ್ಮ ಹೋರಾಟ ಭಾಳಷ್ಟು ತೀವ್ರತೆ ಮತ್ತು ಬದಲಾವಣೆ ಮಾಡ್ಕೊಂತೀವಿ ಅಂತೇಳಿ ಈ ಮೂಲಕ ಎಚ್ಚರಿಕೆ ಕೊಡೋಕೆ ಇಷ್ಟಪಡ್ತೀನಿ. ಪರಿಸರ ಹೋರಾಟಗಾರರು ಅದಕ್ಕೆ ವಿರೋಧ ಸಾಕಷ್ಟು ವಿರೋಧಗಳು ವ್ಯಕ್ತ ಆಗ್ತವೆ. ಬೇಡ್ತಿ ನದಿ ನೀರು ನೀವು ಯೋಜನೆ ಜಾರಿ ತರೋದ್ರಾಗ ನದಿನ ಬರ್ತೈತಿ ಅನ್ನೋ ಅನುಮಾನ ಆಗ್ತದೆ. ನಾನು ಹೇಳೋದು ಬೇಡ್ತಿ ನದಿ ಒಂದು ದೊಡ್ಡ ನದಿ ಇಲ್ಲ, ಅದು ಸಾಧಾರಣ ನದಿ ಐತಿ. ಒಂದು ಫಾಲ್ಸ್ ಬೀಳ್ತೈತಿ, ಅಲ್ಲಿಂದ ಮುಂದೆ ಬಂದು ನದಿಯಾಗಿ ಹೋಗೈತಿ. ಇದಕ್ಕೆ ಪರಿಸರವಾದಿಗಳು ಸರಿಯಾದ ಕಾರಣ ಕೊಟ್ಟರೆ ಒಪ್ಪನಂತ. ಯಾವುದೇ ಸರಿಯಾದ ಕಾರಣ ಇಲ್ಲ. ನೀರಿದ್ರೆ ಪರಿಸರ ರೀ, ನೀರು ಬೇಕು ಪರಿಸರಕ್ಕೆ. ನಾವು ಇನ್ನೂ ಪರಿಸರವನ್ನು ಹೆಚ್ಚು ಬೆಳೆಸೋಕೆ ನಾವು ಕೇಳಾಕತ್ತೇವೆ ನೀರ. ಇಡೀ ಲಕ್ಷಾಂತರ ಎಕರೆ ನೀರಾವರಿ ಮಾಡೋದ್ರಿಂದ ಪರಿಸರಕ್ಕೆ ಹಾನಿ ಆಗಲ್ಲ, ಒಳ್ಳೇದಾಕತಿ. ಏನೋ ಕೆಲವೊಂದು ಪಟ್ಟಬದ್ಧ ಹಿತಾಸಕ್ತಿಗಳು ಅಲ್ಲಿ ಕುತ್ಕೊಂಡು ಅಪೋಸ್ ಮಾಡ್ತಾರೆ ಅಂತ ಕೇಳೇವಿ. ಅದಕ್ಕೆ ಒಂದು ಸಲ ಆದಂಥ DPR ಬದಲಾವಣೆ ಆಗೈತಿ. ಯಾರಿಗೂ ತೊಂದರೆ ಮಾಡ್ದಂಗೆ ಮತ್ತೊಂದು DPR ರೆಡಿ ಮಾಡ್ಯಾರ. ಒಂದು 3 ಕಿಲೋಮೀಟ್ರ್ ಹೆಚ್ಚಾಗೈತೆ. ಅದ್ರಾಗ 20 ಕಿಲೋಮೀಟ್ರ್ ಇತ್ತು, 23.5 ಕಿಲೋಮೀಟ್ರ್ ಆಗೈತಿ. 3.5 ಕಿಲೋಮೀಟ್ರ್ ಹೆಚ್ಚಾಗಿದ್ದು ಬಿಟ್ರೆ ಎಲ್ಲಿ ಯಾವುದೂ ತೊಂದರೆ ಇಲ್ಲ. ಅವರು ರೈತರ, ನಾವು ರೈತರ. ಸುಮ್ಮನೆ ಏನೋ ಹೇಳೋದು ಬೇಡ. ಯಾರಿಗೂ ತೊಂದರೆ ಆಗದಂಗೆ ಕೆಲವೊಂದು ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಇದ್ದೇ ಇರ್ತವೆ. ಎಲ್ಲದ್ರಾಗೂ ಮೆರಿಟ್ ಹೆಚ್ಚಿದ್ದಾಗ ಡಿಮೆರಿಟನ್ನು ಕೈ ಬಿಡ್ಬೇಕಾಗತ್ತೆ. ಸೊ ಒಟ್ಟಾರೆ ಇದಕ್ಕೆ ಏನು ಅಡ್ಡು ಬಂದರೂ ನಮ್ಮ ಜಿಲ್ಲೆಯೊಳಗೆ ನಾವು ರೈತರಂತೂ ನೀರಾವರಿ ಆಗಮಟ ಯಾವುದೇ ಕಾರಣಕ್ಕೂ ಆ ನೀರು ಬೇಡ್ತಿ ವರದಾ ಜೋಡಣೆ ಆಗಮಟ ನಾವು ವಿಶ್ರಾಂತಿ ತಗೊಳಂಗಲ್ಲ. ನಮ್ಮ ಹೋರಾಟ ತೀವ್ರ ಆಕತಿ ಅಂತ ಈ ಮೂಲಕ ಎಚ್ಚರಿಕೆ ಪಡ್ತೀವಿ. ಏಕೀಕರಣ ಆಗಬೇಕಾದ್ರೆ ಭಾಳಷ್ಟು ಬಲಿದಾನ ಆಗಿವು, ಭಾಳಷ್ಟು ಜನ ಕೂಡಿರವಿ. ಕೂಡಿ ಇರೋಕೆ ನಾವು ಈಗೂ ನಮ್ಮ ಅಭ್ಯಂತರ ಇಲ್ಲ. ಆದ್ರೆ
ನಮಗೆ ಬರಬೇಕಾದಂತಹ ಹಕ್ಕನ್ನ, ನಮಗೆ ಕೊಡಬೇಕಾದಂತಹ ನೀರನ್ನ ತುಂಗಾದಾಗ 19 TMC ನೀರು ನಮಗೆ ಬೇಕಾಗಿತ್ತು, ಬರೀ 12 TMC ಇಟ್ಟರು. ಭದ್ರಾ ಯೋಜನೆ ಮಾಡಿ ಬೆಂಗಳೂರು ಮಠ ನಮ್ಮ ನೀರು ಬೆಂಗಳೂರು ಬೊಮ್ಮಾಯಿಯವರು CM ಇದ್ದ ಟೈಮ್ನಾಗ ಅಪ್ಪರ್ ತುಂಗಾ ಕಲ್ಲಿ ಸಹಿ ಮಾಡಿದ್ರು. 8 TMC ನೀರು ಆ ಕಡೆ ಹೋಗ್ತು, ನಮಗೆ ಬರೋ ನೀರು. ನಾವು ಅಲ್ಲಿ ಅದು ನೀರು ಸಂಗ್ರಹಣೆ ಮಾಡ್ಕೊಂಡು ನಮ್ಮ ಜಿಲ್ಲೆಗೆ ಕೊಟ್ಟಿದ್ರ 2 ಪೀಕ್ ನೀರಾವರಿ ಮಾಡ್ತಿದ್ವಿ, ಬ್ಯಾಸಿಗೆ ಮತ್ತು ಮಳೆಗಾಲ. ಈಗೇನೈತಿ, ಮಳೆಗಾಲದಾಗ ಆಟ ಹರಿತೀವಿ. ನಮ್ಮ ನೀರು ಆಂಧ್ರಕ್ಕೆ ಹೋಗತಿ, ಆಂಧ್ರದಾಗ 2 ಬೆಳೆ ಬೆಳಿತಾರ, ತಮಿಳ್ನಾಡಿಗೆ ಹೋಗತಿ, ಎಲ್ಲಿ ಬೇಕಲ್ಲಿ ಹಾಕತಿ. ನಾವು ನಮ್ಮ ನೀರನ್ನ ನಮಗೆ ಉಪಯೋಗ ಮಾಡಕ್ಕ ನಮ್ಮ ಜನಪ್ರತಿನಿಧಿಗಳು ಕೇಳಿ ಅನ್ನೋ ದೃಷ್ಟಿ ನಮ್ದು. ಇದು ಒಂದ್ ಕಡೆ ಆದ್ರೆ ಬೇಡ್ತಿ ವರದಾ ನದಿ ಜೋಡಣೆ ಆಗೋದ್ರಿಂದ ನಮ್ಮ ವರದಾ ನದಿಗೆ ನೀರು ಬಂತಂದ್ರ ಹಾನಗಲ್, ಸಿಗ್ಗಾಂವ್, ಸವಣು ಮತ್ತು ಹಾವೇರಿ ಮಠ ಪೂರ್ತಿ ನೀರಾವರಿ ಆಕತಿ. ಇದು ಒಟ್ಟಾರೆ ನದಿ ಜೋಡಣೆಯ ಕೇಂದ್ರ ಸರ್ಕಾರದ ಯೋಜನೆಗಳಾಗ ಅತಿ ಸಣ್ಣ ಬಜೆಟ್ಟಿನ ಜೋಡಣೆ ಕೆಲಸ ಇದೆ, ಸಣ್ಣ ಬಜೆಟ್ ಇದೆ. ಆದ್ರ ಹೆಚ್ಚಿನ ನೀರಾವರಿ ಆಕತಿ. ಬರೀ 23 ಕಿಲೋಮೀಟರ್ ಐತಿ ಜೋಡ್ಸೋದು ಆ ನದಿಯಿಂದ ಈ ನದಿ. 23 ಇಂಥ ಕಡಿಮೆ ಬಜೆಟ್ನೊಳಗ ಲಕ್ಷಾಂತರ ಎಕರೆ ನೀರಾವರಿ ಆಕತಿ. ನಮ್ದು ಧ್ವನಿ ಎತ್ತಾರ ವಿಧಾನಸೌಧದಾಗ, ಆದ್ರ ಧ್ವನಿಗೆ ಅಷ್ಟ ಸೀಮಿತ ಆಗೈತಿ. ಎಲ್ಲಿ ಇದು ರಿಟರ್ನ್ ಆಗಿಲ್ಲ, ಯಾವುದೇ ಮುಂದಿನ ಬದಲಾವಣೆಗಳನ್ನು ಮಾಡಿಲ್ಲ. ನಮ್ಮ ವಿನಂತಿ ಇಷ್ಟ, ಈಗ ಬಜೆಟ್ ಅಧಿವೇಶನ ಪ್ರಾರಂಭ ಐತಿ. ಈ ಅಧಿವೇಶನದೊಳಗ ಈ ನದಿ ಜೋಡಣೆಯ ವಿಷಯವನ್ನ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಅದನ್ನ ಮಂಡಿಸಿ ಕೇಂದ್ರ ಸರ್ಕಾರಕ್ಕೆ ಹೊತ್ತಾಗ್ಲಿ. ಮುಂದೆ ಕೇಂದ್ರ ಸರ್ಕಾರದ ಕೂಟಾಗ ನಾವು ಗುದ್ದಾಡ್ತೇವೆ, ನಾವು ಕೇಳೋಣ, ನಾವು ನೀವು ಕೂಡಿ ಕೇಂದ್ರ ಸರ್ಕಾರದ ಕೂಟಾಗ ಅದನ್ನ ಜಾರಿ ಮಾಡ್ಸೋಣ. ಆದ್ರ ಅವ್ರು ನಾವೀಗ ಕೇಳಕ್ ಹೋದ್ರ ರಾಜ್ಯ ಸರ್ಕಾರ ಒಪ್ಪಿಗೆ ಅಂತ ಹೇಳ್ತಾರ. ಸೊ ನಿಮ್ಮ ಕೆಲಸವನ್ನ, ನಿಮ್ಮ ಕರ್ತವ್ಯವನ್ನ ನೀವು ಮಾಡ್ರಿ ಅನ್ನೋದಕ್ಕೆ ಇವತ್ತು 1 ದಿನದ ಧರಣಿ ಮಾಡಿ ತಮಗೆ ಮನವಿ ಹಬ್ಬಿಸಕ್ ಬಂದವಿ. ನಾವು ಇಲ್ಲಿಗೆ ಸುಮ್ಮನೆ ಆಗಲ್ಲ. ನಮ್ಮ ಧ್ವನಿ ಇವತ್ತು ಪ್ರಾರಂಭ ಆಗೈತಿ. ಯಾವತ್ತು ಜೋಡಣೆ ಆಗಿ ನಮಗೆ ನೀರು ಸಿಗ್ತತಿ ಅಲ್ಲಿ ಮಠ ನಿರಂತರ ಧರಣಿಗಳು ನಮ್ಮನ್ನು ಎದುರಿಸ್ಬೇಕಾಗತ್ತಿ. ಅದಕ್ಕೆ ನಮ್ಮ ಆಸೆ ಇಷ್ಟ, ನಮ್ಮರು ನೀವು, ನಾವು ಆರಿಸಿದಂಥ ಪ್ರತಿನಿಧಿಗಳು ನೀವು, ನಮ್ಮ ಸಂಬಂಧ ಈ ನಾನು ಕೇಂದ್ರದ ಕೂಟ ಮಾತಾಡಕ್ ಮುಖ್ಯಮಂತ್ರಿಗೆ ಸಲಹೆ ಕೊಟ್ಟೇನೆ ಅಂತಾರೆ. ಈ ಸಲಹೆ ಬೇಡ, ಕೇಂದ್ರ ಸರ್ಕಾರ ಈಗ ಆಲ್ರೆಡಿ ನಿಮಗೆ ಕಳಿಸೇತಿ ಮಾಡ್ರಿ ಅಂತ ಹೇಳಿ ರಾಜ್ಯ ಸರ್ಕಾರ ಅನುಮೋದನೆ ಕೊಡ್ಬೇಕು. ಆ ಅನುಮೋದನೆ ಕೆಲಸ ಮಾಡ್ರಿ. ಸುಮ್ಮನೆ ನಮ್ಮ ರೈತರಿಗೆ ಕಿವ್ಯಾಗ ಹೂ ಇಡಬೇಡ್ರಿ. ನೀವು ಅಲ್ಲಿ ಬೆಂಗಳೂರಾಗ ಏನ್ ಮಾಡ್ತೀರಿ ಅನ್ನೋದು ಎಲ್ಲರೂ ನಮ್ಮ ಮನೆ ಕುತ್ಕೊಂಡು ಟಿವಿಯಾಗ ನೋಡ್ತೇವೆ. ನಮಗೆ ಸುಳ್ಳು ಹೇಳ್ಬೇಡ್ರಿ. ಏನ್ ನಡೀತಿದೆ ಸತ್ಯ ಬಿತ್ತರ್ಸಕ್ಕಾಗಿನ ಟಿವಿ ಪತ್ರಿಕೆಯರ್ ಅದಾರ. ಇಲ್ಲಿ ಹೇಳೋದೊಂದು ಮಾಡೋದೊಂದು ಮಾಡಬಾರ್ದು ಅನ್ನೋದಕ್ಕೆ ನಡೆಯೋರು ಸಾಕ್ಷಿ ಅದಾರ. ನೀವು ಈ ಅಧಿವೇಶನದೊಳಗನ ಜೋಡ್ಸಾಕ ರಾಜ್ಯ ಸರ್ಕಾರದ ಒಪ್ಪಿಗೆ ಕೊಟ್ಟು ಕೇಂದ್ರ ಸರ್ಕಾರ ಕಳಿಸ್ರಿ ಅಂತ ಹೇಳಿ ಈ ಮೂಲಕ ತಮಗೆ ಆಗ್ರಹ ಮಾಡ್ತಾರೆ.